ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಕರೆದುಕೊಂಡು ಹೋಗ್ತಿರುವುದೆಲ್ಲಿಗೆ ಕೀರ್ತಿ ಮುಂದೆ ಈ ಕಡೆ ವೈಷ್ಣವ್ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟೇ ಬಿಟ್ನ. ಕೀರ್ತಿ ಲಕ್ಷ್ಮಿ ಮತ್ತು ವೈಷ್ಣವ್ನ ನೋಡಿದ್ದೆ ಮಾಡಿದ್ದೇನು, ಆ ಕಡೆ ಕಾವೇರಿ ಪಿತೂರಿ ಏನು ಕರೆಸ್ಕೊಳ್ಳೋಕ್ಕೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಂತರ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಅವರ ವಿಶಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರಿಪ್ಗೆ ಹೊರಟಿದ್ದಾರೆ. ಈ ಕಡೆ ಇಬ್ಬರು ಕೂಡ ಮನೆಯವ್ರಿಗೆ ಹೇಳಿ ಹೊರಗಡೆ ಬರ್ತದಾಗೆ ಈ ಕಡೆ ಕಾವೇರಿ ಅವ್ರಿಗೆ ಎಲ್ಲಿಗೆ ಹೋಗ್ತಿರ್ಬೋದು ಅನ್ನೋ ಕುತೂಹಲ, ಹಾಗಾಗಿ ಅವರಿಂದನೇ ಬರ್ತಾರೆ. ಈ ಕಡೆ ಕಾರ್ ತೆಗಿಯೋಕೆ ವೈಷ್ಣವ್ ಹೋದಾಗ ಈ ಕಡೆ ಲಕ್ಷ್ಮಿ ಕಾರ್ಯಾಗಿ ತೆಗಿತಿದ್ರ ಬೇಡ ಪೊಪೆಟಲ್ಲೇ ಹೋಗೋಣ ಅಂತ ಹೇಳ್ತಿದ್ದಾಳೆ. ಏನು ಬೈಕಲ್ಲ ಅಂದಾಗ ಹೌದು ತುಂಬಾ ಚೆನ್ನಾಗಿರುತ್ತೆ ರೈಡ್ ಅಂತ ಹೇಳಿದ ತಕ್ಷಣ ಕಾವೇರಿ ಅವರು ಕೇಳಿಸ್ಕೊಂಡು ಬೇಡ ಯಾವುದೇ ಬೈಕಲ್ಲೂ ಕೂಡ ನೀವು ಹೋಗಬೇಕಾಗಿಲ್ಲ, ಹೌದು ನೀವು ಹೋಗ್ತಿರೋದು ವಾಕಿಂಗ್ ಅಲ್ವಾ ಅಂತ ವೈಷ್ಣವ್ಗೆ ಕೇಳಿದ್ದಕ್ಕೆ ಹೌದಮ್ಮ ಅಲ್ಲೇ ಸ್ವಲ್ಪ ದೂರ ಹೋಗಿ ನಿಲ್ಲಿಸ್ಬಿಟ್ಟು ಆ ನಂತರ ವಾಕಿಂಗ್ ಹೋಗಿ ಹಾಗೆ ವಿಶ್ವಸ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀವಿ ಅಂತಾರೆ. ಸರಿ ಕಾರ್ ತೊಗೊಂಡು ಹೋಗಿ, ಯಾವುದೇ ಕಾರಣಕ್ಕೂ ಕೂಡ ಬೈಕೆಲ್ಲ ತೊಗೊಂಡು ಹೋಗಬೇಡಿ, ಎಷ್ಟು ಬಿಸಿಲಿದೆ ಗೊತ್ತಾ ಪುಟ್ಟ ಅಂತ ಹೇಳಿದಕ್ಕೆ ಏನಮ್ಮ ನೆತ್ತಿಗೆ ಬಿಸಿಲು ತಾಕಿದ್ರೆ ಏನಾಗುತ್ತೆ, ನಾನೇನು 10 ವರ್ಷದ ಕೂಸ ಬಿಸಿಲಿದೆ ಹಾಗೆ ಹೀಗೆ ಅನ್ನೋಕ್ಕೆ, ನಾನು ಇಷ್ಟು ದೊಡ್ಡವನಾಗಿದ್ದೀನಮ್ಮ ಏನೂ ಆಗಲ್ಲ ಟ್ಯಾನ್ ಆಗುತ್ತೆ ಅಂತ, ಈ ಮುಖಕ್ಕೆ ಟ್ಯಾನ್ ಆದರೂ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಈ ಕಡೆ ಲಕ್ಷ್ಮಿ ಬೇಡ ಗಾಡಿಲೇ ಹೋಗೋಣ ಕಾರಲ್ಲಿ ಅಂತ ಹೇಳ್ತಾಳೆ. ಅತ್ತೆ ಹೇಳಿದ್ರು ಅನ್ನೋ ಕಾರಣಕ್ಕೆ. ಆದರೆ ವೈಷ್ಣವ್ ಮಾತ್ರ ಇಲ್ಲ ಅಮ್ಮ ನನಗೆ ಗೊತ್ತದೆ ಈಗಲೂ ಕೂಡ ನೀನು ಎಷ್ಟು ನನ್ನ ಬಗ್ಗೆ ಯೋಚನೆ ಕಾಳಜಿ ಮಾಡ್ತೀಯ ಅಂತ, ಏನೂ ವರಿ ಮಾಡ್ಕೋಬೇಡ, ನಾವು ಸೇಫಾಗಿ ಹೋಗಿ ಸೇಫಾಗಿ ಬರ್ತೀವಿ, ನಿನ್ನ ಮಗಂಗೆ ಏನೂ ಆಗಲ್ಲ ಅಂತ ಹೇಳಿ ಈ ಕಡೆ ಲಕ್ಷ್ಮಿ ಪಪ್ಪಟ್ಟನ್ನ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಈ ಕಡೆ ವೈಷ್ಣವ್ ಎಂದೇ ಕೂತ್ಕೊಂಡು ಹೋಗ್ತಿದ್ದಾನೆ. ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ಹೇಳ್ತೀನಿ, ನಡೀರಿ ಅಂತ ಒಂದು ಬೆಟ್ಟದ ಹತ್ರ ಒಂದು ಬಯಲು ಸೀಮೆಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕಾವೇರಿ ಅವ್ರಿಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಏನಾಯಿತು ಏನು ಎಲ್ಲಿಗೆ ಹೋಗ್ತಿದ್ದಾರೆ ಕೇಳಿದ್ರು ಕೂಡ ಹೇಳಲೇ ಇಲ್ವಲ್ಲ, ಎಲ್ಲಿಗೆ ಹೋಗಿರ್ಬೋದು, ಏನಾದರೂ ಲಕ್ಷ್ಮಿನ ಕರ್ಕೊಂಡು ಹೋಗಿ ಕೀರ್ತಿ ವಿಶ್ವನ ಹೇಳೇ ಬಿಡ್ತಾನ ವೈಷ್ಣವ್, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಕಾವೇರಿ. ಸತ್ಯ ಹೇಳ್ಬಿಟ್ರೆ ಏನಪ್ಪ ಮಾಡೋದು, ಎಲ್ಲ ಕೈ ತಪ್ಪು ಹೋಗ್ಬಿಡತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿಗೆ ಸರಿಯಾಗಿ ಸುಪ್ರೀತಾ ಬರ್ತಾರೆ. ಗಂಗಕ್ಕ ಮನೆ ಕ್ಲೀನ್ ಮಾಡ್ತಿರ್ತಾರೆ. ಅದಕ್ಕೆ ಮನಸ್ಸನ್ನು ಗಮನಿಸಿದೆ, ನಿಜ ಅವ್ರಿಗೆ ಟೆನ್ಷನ್ ಕೊಡಲೇಬೇಕು, ಈ ಅದಕ್ಕೆ ಮಗ ಸೊಸೆ ಎಲ್ಲೂ ಹೋಗಿದ್ದಾರೆ ಅಂತ ಅಂದ್ಕೊಂಡೆ ಈ ರೀತಿ ನಡ್ಕೋತಿದ್ದಾರೆ ಅಂತ ಅಂದ್ಕೊಂಡು, ಗಂಗಾ ನಿನಗೆ ಲಕ್ಷ್ಮಿ ತುಂಬಾ ಕ್ಲೋಸ್ ಅಲ್ವಾ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲ ಅಂತಾಗ ಇಲ್ಲ ವಾಕಿಂಗ್ ಹೋಗಿದ್ದಾರೆ ಅಂತ ಮಾತ್ರ ಗೊತ್ತು, ವಾಕಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಪಾರ್ಕ್ ಏನಾದರೂ ಹೋಗಿರ್ತಾರೆ ಅಂತ ಹೇಳ್ತಾರೆ ಗಂಗಾ. ಅಯ್ಯೋ ಗಂಗಾ ಖಂಡಿತವಾಗ್ಲೂ ಯಾವುದೇ ಪಾರ್ಕ್ ಇರ್ಕೆಲ್ಲ ಹೋಗಿರೋದಿಲ್ಲ, ಯಾವುದೋ ರೆಸಾರ್ಟ್ಗೋ ರೆಸ್ಟೋರೆಂಟ್ಗೂ ಹೋಗಿರ್ತಾರೆ, ಅಲ್ಲೇ ಡೇಟಿಂಗು ಎಲ್ಲ ಕೂಡ ಮಾಡ್ತಾನೆ. ಖಂಡಿತ ಲಕ್ಷ್ಮಿಗೆ ವೈಷ್ಣವ್ ಸ್ಪೆಷಲ್ ಆಗಿ ಪ್ರಪೋಸ್ ಮಾಡ್ತಾನೆ, ಅವ್ರದ್ದೇ ಆದ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಕಾವೇರಿ ಅವರು ಹೊಟ್ಟೆ ಉರಿಸ್ತಿದ್ದಾರೆ. ಫೈನಲಿ ಇಲ್ಲಿ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾನೆ ವೈಷ್ಣವ್ ಈ ಕಡೆ ಲಕ್ಷ್ಮಿಗೆ. ಈ ಕಡೆ ಇಬ್ಬರು ಕೂಡ ಜೂಟಾಟ ಆಡ್ತಿದ್ದಾರೆ, ಖುಷಿಯಿಂದ ಆ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಅದೇ ಟೈಮ್ಗೆ ಸರಿಯಾಗಿ ಕೀರ್ತಿ ಕಾರಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಜೂಟಾಟ ಆಡಿರೋದು ನೋಡಿ ಫುಲ್ ಅಪ್ಸೆಟ್ ಆಗಿ ಖಂಡಾಮಂಡಲ ಆಗಿಬಿಡ್ತಾಳೆ ಕೀರ್ತಿ. ತಕ್ಷಣ ಕಾರಿಂದ ಇಳಿಯೋಕೆ ಹೋದ ತಕ್ಷಣ ಈ ಕಡೆ ಕಾರುಣ್ಯ ಅವರು ಅದನ್ನು ಗಮನಿಸಿ ಕೆಮ್ಮಕ್ಕೆ ಶುರು ಮಾಡಿಬಿಡ್ತಾರೆ. ತಕ್ಷಣ ತನ್ನ ಅಮ್ಮನ ಕಡೆ ಕಾಳಜಿ ನೋಡೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಕೀರ್ತಿ. ಮನಸ್ಸು ಆ ಕಡೆ ಅಮ್ಮನ ನೋಡ್ಕೋಬೇಕಾಗಿದ್ದ, ಇಲ್ಲ ನಾನು ಇದೇ ರೀತಿ ನನ್ನ ಮಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕಾರುಣ್ಯ ಅವರು ಗಾಡಿನ ತೆಗಿಯೋ ಅಂತ ಕಾರ್ ಡ್ರೈವರ್ಗೆ ಹೇಳಿ ಫೈನಲಿ ಹಾಗೆ ಹೊರಟ್ಬಿಡ್ತಾರೆ. ಇಲ್ಲಿ ಕೀರ್ತಿಗೆ ಮಾತ್ರ ಫುಲ್ ಟೆನ್ಷನಲ್ಲಿ, ವೈಷ್ಣವ್ ಯಾಕೆ ಆ ಪ್ಲೇಸ್ಗೆ ಲಕ್ಷ್ಮಿನ ಕರ್ಕೊಂಡು ಹೋಗಿದ್ದಾನೆ, ಅದು ನಮ್ಮ ಮೆಮೊರೇಬಲ್ ಪ್ಲೇಸ್ ಅಂದಮೇಲೆ ಯಾಕೆ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ, ಏನು ಮಾಡಲಿ ಅಂತ. ಬಟ್ ಇಲ್ಲಿ ಅಮ್ಮನ ನೋಡ್ಕೋಬೇಕು, ಇಲ್ಲ ಫಸ್ಟ್ ಅಮ್ಮ ಹುಷಾರಾಗಬೇಕು ಅಂತ ತನ್ನ ಮನಸ್ಸನ್ನ ತಾನೇ ಗಟ್ಟಿ ಮಾಡ್ಕೊತಿದ್ದಾಳೆ. ಬಟ್ ಆದರೂ ಅವಳಿಂದ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಆ ಕಡೆ ಕಾವೇರಿ ಅವರಂತೂ ಚಡಪಡಿಸ್ತಿದ್ದಾರೆ. ಆದರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿ ತುಂಬ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನಂತರ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಯಾವ ಜಾಗ ಇದು, ನೀವು ಯಾವಾಗಲೂ ಬರ್ತಿದ್ರ, ನಿಮ್ಮ ಫೇವ್ರೇಟ್ ಪ್ಲೇಸಾ ಅಂತ ವೈಷ್ಣವ್ಗೆ ಕೇಳ್ತಿದ್ದಾಗೆ ವೈಷ್ಣವ್ಗೆ ಹಳೆ ನೆನಪುಗಳಾಗ್ಬಿಡತ್ತೆ. ಅದು ಕೀರ್ತಿ ಮತ್ತು ವೈಷ್ಣವ್ನ ಮೆಮೊರೇಬಲ್ ಪ್ಲೇಸ್. ಅಲ್ಲಿಗೆ ಯಾವಾಗಲೂ ಕೂಡ ವೈಷ್ಣವ್ ಬರ್ತಿದ್ದ. ಕೀರ್ತಿಗೆ ಅಲ್ಲಿ ಮೇಲೆ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳ್ತಿದ್ದ. ಅವಳು ಕೂಡ ಕಾಲಲ್ಲಿ ಪಿಕ್ ಮಾಡಿ ಮಾತಾಡ್ತಾ ಇದ್ಲು. ಯಾವಾಗಲೂ ಕೂಡ ಅಲ್ಲಿ ಹೋಗಿ ಐ ಲವ್ ಯು ಹೇಳ್ತೀಯಲ್ಲ ಅಂದಾಗ ಇನ್ನೇನು ಮಾಡೋದು, ನೀನು ಬರೋದಿಲ್ಲ, ಅದಕ್ಕೆ ನಾನೇ ಇಲ್ಲಿ ಬಂದು ಯಾವಾಗ ಬೇಕು ಅವಾಗ ಬಂದು ನಿನಗೆ ಐ ಲವ್ ಯು ಹೇಳ್ತೀನಿ ಅಂತ ಹೇಳ್ತಾರೆ. ಅವತ್ತೇನೋ ಬಂದೆ, ಮತ್ತೆ ನನ್ನನ್ನು ಕರಿಬಾರ್ದು, ಯಾಕಂದರೆ ಪ್ರಪೋಸ್ ಅಂತ ನಾನು ಅವತ್ತು ಬಂದಿದ್ದೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಜೊತೆಗೆ ಇದು ನಿನ್ನ ಪ್ಲೀಸ್ ಆಗಿತ್ತು ಕೀರ್ತಿ, ಆದರೆ ನೀನು ನನ್ನನ್ನು ಬಿಟ್ಕೊಟ್ಟು ಬೇರೆ ಹುಡುಗಿಗೆ ಹೋಗ್ಬಿಟ್ಟೆ ಅಂತ ವೈಷ್ಣವ್ ತುಂಬಾ ಫೀಲ್ ಮಾಡ್ಕೋತಿರ್ತಾರೆ. ಅಷ್ಟರಲ್ಲಿ ಕೈ ಹಿಡ್ಕೋತಾಳೆ ಲಕ್ಷ್ಮಿನ ನೋಡಿದೆ, ಅವನಿಗೆ ಬೇರೆ ಒಂದು ಪ್ರೀತಿ ಕಾಣಿಸ್ತಿದೆ. ಇಲ್ಲಿ ಜಾಗಕ್ಕೆ ಬಂದಿರೋದೆ ನನ್ನ ಮತ್ತು ಕೀರ್ತಿ ಈ ಮೆಮೊರೇಬಲ್ ಪ್ಲೇಸ್ನ ನನ್ನ ಮತ್ತು ನಿಮ್ಮ ಮೆಮೊರೇಬಲ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ನನ್ನ ಪ್ರಯತ್ನನ ಮಾಡಬೇಕು ಅಂತಾನೆ ಗಟ್ಟಿ ಮನಸ್ಸು ಮಾಡಿಕೊಂಡು ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿನ ಕರ್ಕೊಂಡು ಹೋಗ್ತಿದ್ದಾನೆ. ಈ ಕಡೆ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು
ಹೋಗ್ತಾ ಇದ್ದಾಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗಿ ಬೆಟ್ಟದ ತುದಿಗೆ ನಿಲ್ಲಿಸ್ತಿದ್ದಾಗೆ ಅದನ್ನು ನೋಡಿ ಫುಲ್ ಖುಷಿ ಆಗಿಬಿಡತ್ತೆ. ನಿಮ್ಗೆ ಇಷ್ಟ ಆಯಿತಾ ಅಂದಾಗ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಒಂದು ಬೆಟ್ಟ ಅಂದರೆ ನಂಗೆ ತುಂಬಾ ಇಷ್ಟ. ಆದರೆ ಒಮ್ಮೆ ಕೂಡ ಬಂದಿರಲಿಲ್ಲ ಗೊತ್ತಾ. ಬೆಟ್ಟಕ್ಕೆ ಬರಬೇಕು ಅಂದರೆ ದೊಡ್ಡಮ್ಮ ಬಿಡ್ತಿರ್ಲಿಲ್ಲ. ಅದಕ್ಕೆ ಮನೆ ಹತ್ರ ಇರೋ ಟ್ಯಾಂಕ್ ಮೇಲೆ ಕೂತ್ಕೊಂಡು ಬೆಟ್ಟ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೋತಾ ಇದ್ವಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಈ ಒಂದು ಪ್ಲೇಸ್ ನಿಮ್ಮ ಫೇವ್ರೇಟ್ ಪ್ಲೇಸ್ ಅನಿಸುತ್ತೆ. ಆಗಾಗ್ಗೆ ಬರ್ತಿದ್ರ? ಎಷ್ಟು ದಿನ ಆಯಿತು ಬಂದು ಅಂತ ಕೇಳ್ತಿದ್ದಾಗೆ ಮತ್ತೆ ವೈಷ್ಣವ್ಗೆ ಕೀರ್ತಿ ನೆನಪಾಗುತ್ತೆ. ಕೀರ್ತಿನ ಕರ್ಕೊಂಡು ಬಂದಿದ್ದು, ಪ್ರಪೋಸ್ ಮಾಡಿದ್ದು, ಪ್ರೀತಿಯಿಂದ ನೆಕ್ಕಿಗೆ ಚೈನ್ ಹಾಕಿದ್ದು, ಇದೇ ನಾನು ನಿನಗೆ ಹಾಕ್ತಿರೋ ಮಂಗಳಸೂತ್ರ ಸೇಫಾಗಿ ಇಟ್ಕೋ ಅಂತ ಹೇಳಿದ್ದು. ಇದರಿಂದ ಅವಳು ಹಗ್ ಮಾಡಿ ಖುಷಿ ಪಟ್ಟಿದ್ದು, ಸಖಿಯ ಸಖಿಯ ಸಾಂಗ್ ಹೇಳಿದ್ದು ಎಲ್ಲವೂ ಕೂಡ ಹಾಗೆ ನೆನಪಾಗ್ಬಿಡುತ್ತೆ. ನಂತರ ಈ ಕಡೆ ವೈಷ್ಣವ್ ಏನು ಮಾತಾಡೋದಿಲ್ಲ. ನಿಜವಾಗ್ಲೂ ಖುಷಿ ಆಯಿತಾ, ನಾನು ಕರೆದಿದ್ದ ಕಡೆ ಬರ್ತೀರಾ ಅಲ್ವಾ ನೀವು ಅಂದಾಗ, ನಾನು ಯಾವಾಗಲೇ ನೀವು ಕರೆದ್ರೂ ಕೂಡ ಬರ್ತೀನಿ, ಎಲ್ಲಿಗೆ ಕರೆದ್ರೂ ಬರ್ತೀನಿ, ನರಕಕ್ಕೆ ಬೇಕಾದ್ರೂ ಬರ್ತೀನಿ, ಡೈಲಾಗ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಿದ್ದಾಳೆ. ನಂತರ ಐ ಲವ್ ಯು ವೈಷ್ಣವ್ ಅಂತ ಜೋರಾಗಿ ಚೀರಿ ಅಲ್ಲಿ ಲಕ್ಷ್ಮಿ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ಗೆ ತಾನು ಕೀರ್ತಿಗೆ ಐ ಲವ್ ಯು ಹೇಳಿದ್ದು ನೆನಪಾಗುತ್ತೆ. ಈ ಕಡೆ ಒಮ್ಮೆ ಶಾಕ್ ಆಗುತ್ತೆ ಲಕ್ಷ್ಮಿ ಐ ಲವ್ ಯು ಹೇಳಿದ್ದು. ನಂತರ ಹಾಗೆ ಇಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಹಾಗೆ ಖುಷಿಯಿಂದ ಮಾತಾಡ್ತಾರೆ. ನಂತರ ಇಷ್ಟು ದೂರ ಬಂದಿದ್ದೀವಿ ಅಂದಮೇಲೆ ಖಂಡಿತ ನೀವು ಒಂದು ಸಾಂಗ್ ಹೇಳಲೇಬೇಕು ಅಂದಾಗ ಸಾಂಗ್ ಹೇಳೋದಾ ಇಲ್ಲಿ ಅಂದಾಗ, ಬೇಡ ನಿಮಗೆ ಮೂಡ್ ಅಪ್ಸೆಟ್ ಆಗುತ್ತೆ ಅಂದರೆ ಬೇಡ, ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ, ಹಾಗೆ ಹೋಗ್ಬಿಡೋಣ ಅಂತ ಲಕ್ಷ್ಮಿ ಹೇಳ್ತಾಳೆ. ಏನಿಲ್ಲ, ನೀವು ಕೇಳಿದ್ರಿ ಅಂದಮೇಲೆ ಸಾಂಗ್ ಹೇಳೇ ಹೋಗಬೇಕು, ಬನ್ನಿ ಕೂತ್ಕೊಳ್ಳಿ ಅಂತ ಕೂತ್ಕೋತಾರೆ. ಮತ್ತು ಬೇಗ ಸಾಂಗ್ ಹೇಳಿ ಅಂದಾಗ, ಏನ್ರಿ ಒಂದು 10 ನಿಮಿಷ ಟೈಮ್ ಕೊಡಬೇಕಲ್ವ, ಸಾಂಗ್ ಹೇಳಬೇಕು ಅಂದರೆ ಗಂಟ್ಲು ಸರಿ ಮಾಡ್ಕೋಬಾರ್ದ ಅಂತ ಹೇಳಿ ಸಾಂಗ್ ಹೇಳಬೇಕು. ಅಷ್ಟರಲ್ಲಿ ಕಾವೇರಿ ಕಿತಾಪತಿ ಮಾಡಿದ್ದೆ. ಈ ಕಡೆ ವೈಷ್ಣವ್ಗೆ ಕಾಲ್ ಮಾಡ್ತಾರೆ. ಹೇಗಾದರೂ ಮಾಡಿ ಇದನ್ನು ಬ್ರೇಕ್ ಮಾಡಿ ಮಗನ ವಾಪಸ್ ಅಲ್ಲಿಂದ ಕರೆಸ್ಕೋಬೇಕು ಅನ್ನೋದು ಕಾವೇರಿ ಅವರ ಪ್ಲಾನ್ ಆಗಿದೆ. ಅದಕ್ಕೋಸ್ಕರ ನೀನು ಸ್ಕೂಲ್ಗೆ ಇವತ್ತು ವಿಸಿಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ವೈಶ್, ಅದ್ರ ಬಗ್ಗೆ ನೀನು ಮರ್ತೋದ್ಯಾ ಅಂತ ವೈಷ್ಣವ್ಗೆ ಹೇಳ್ತಿದ್ದಾರೆ. ಏನಮ್ಮ ಅದು ಏನು ವಿಷಯ ಅಂತ ಕೇಳಿದ ತಕ್ಷಣ ಈ ಕಡೆ ಕಾವೇರಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಫೈನಲಿ ಡೀಟೇಲ್ಸ್ ತಗೊಳ್ಳೋಂಥ ವೈಷ್ಣವ್ಗೆ ಹೌದಲ್ವಾ ನಾನು ಹೋಗ್ಬೇಕಿತ್ತಲ್ವಾ ಅಂತ ಅನಿಸುತ್ತೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಸಾರಿ ಕೇಳಿ ಕಾವೇರಿಯವರು ಹೇಳಿದಾಗ ಒಂದು ಸ್ಕೂಲ್ ಫಂಕ್ಷನ್ಗೆ ಹೋಗ್ತಾನೆ, ಅಥವಾ ಅದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಆಲ್ರೆಡಿ ಮಾಡಿಟ್ಟು ತನ್ನ ಹೆಂಡತಿನ ಕರ್ಕೊಂಡು ಬಂದಿದ್ದಾನೆ. ಖಂಡಿತ ಆಲ್ಟರ್ನೇಟಿವ್ ಏನಾದ್ರು ಮಾಡಿರ್ಬೋದು, ಅಥವಾ ಕಾವೇರಿಯವ್ರಿಗೆ ಮತ್ತಿನ್ನೇನು ಆಲ್ಟರ್ನೇಟಿವ್ ನೀವೇ ಮಾಡಿ ಅನ್ಬೋದು. ಫೈನಲಿ ಖಂಡಿತವಾಗ್ಲೂ ಲಕ್ಷ್ಮಿಗೆ ನೋವು ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಹೋಗೋದಂತೂ ಖಂಡಿತ ಮಾತೇ ಇಲ್ಲ. ವಿಶ್ ಕಂಪ್ಲೀಟ್ ಮಾಡಿ ವೈಷ್ಣವ್ ಮತ್ತು ಲಕ್ಷ್ಮಿ ಹೋಗೋದು. ಬಿಕಾಸ್ ಆ ವಿಶ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಏನೇನೆಲ್ಲ ಆಗ್ಬೋದು. ಕೀರ್ತಿ ಏನಾದರೂ ಹೋದವಳೆ ಮನ್ಸು ತಡೆದೆ ಮತ್ತೆ ವಾಪಸ್ ಬಂದು ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ಏನಾದರೂ ತೊಂದರೆ ಮಾಡ್ತಾರ, ಅಥವಾ ಇಲ್ಲಿ ಕಾವೇರಿಯವರೇ ಏನಾದರೂ ಪಕ್ಕಾ ಪ್ಲ್ಯಾನ್ ಮಾಡಿ ಮತ್ತೆ ಕಾವೇರಿಗೆ ಅವರು ಕೀರ್ತಿಗೆ ಫೋನ್ ಮಾಡಿ ಉರ್ಸಿ ಹೇಗಾದರೂ ಮಾಡಿ ಕೀರ್ತಿನ ಇಲ್ಲಿಗೆ ಕರೆಸ್ಕೊಳ್ಳೋ ಪ್ಲ್ಯಾನ್ ಮಾಡ್ತಾರೆ. ಆಲ್ರೆಡಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಕೀರ್ತಿನ ಹೇಗಾದರೂ ಮಾಡಿ ನಾನಿಲ್ಲಿ ಕರ್ಸ್ಕೋತೀನಿ ಅಂತ. ಅವಳೇ ಬೇಕು ಅನ್ನೋ ಕಾರಣಕ್ಕೆ ಈ ಕಡೆ ಅವರಿಬ್ಬರು ಡೇನ ಸ್ಪಾಯ್ಲ್ ಮಾಡಬೇಕು ಅಂತ ಲಕ್ಷ್ಮಿಯವರು ಮತ್ತು ವೈಷ್ಣವ್ ಅವರ ಒಂದು ಟೈಮ್ ಸ್ಪೆಂಡ್ನ ಹಾಗೆ ಮುರಿದು ಹಾಕೋದಕ್ಕೆ, ಅವರ ಒಂದು ಸಂಬಂಧ ಹಾಗೆ ಬಾಂಡ್ ಆಗ್ತಿರೋದನ್ನು ಮುರಿದು ಹಾಕೋದಕ್ಕೆ ಕೀರ್ತಿನ ಹೇಗಾದರೂ ಮಾಡಿ ಕರೆಸ್ಕೊಂಡು ಮತ್ತೊಂದು ದೊಡ್ಡ ಪ್ಲಾನ್ ಏನಾದರೂ ಮಾಡ್ತಾರೆ ಕಾವೇರಿಯವರು. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.